ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೇಕಲ್ ಕೋಟೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಕಡಲ ತೀರದಲ್ಲಿದೆ. ಇದು ಒಂದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ಇದರ ವಿಸ್ತೀರ್ಣವು ಸುಮಾರು 40 ಎಕರೆಗಳಷ್ಟು ಇದ್ದು ವೀಕ್ಷಣಾ ಗೋಪುರ, ಪಿರಂಗಿಗಳು ಮತ್ತು ರಕ್ಷಣೆಗಾಗಿ ಗೋಡೆಗಳಲ್ಲಿ ಕಿಂಡಿಗಳನ್ನೊಳಗೊಂಡಿದೆ. ಇದು ಕೇರಳದಲ್ಲಿರುವ ಅತಿದೊಡ್ಡದಾದ ಕೋಟೆ. ಇದರಲ್ಲಿ ಅರಮನೆ ಇದ್ದ ಕುರುಹು ಇನ್ನೂ ಏನೂ ಇಲ್ಲ. ಇದನ್ನು ಕೇವಲ ರಕ್ಷಣೆಗಾಗಿ ಮಾತ್ರ ನಿರ್ಮಿಸಲಾಗಿದೆ. ಕೋಟೆಯ ಮುಖ್ಯ ದ್ವಾರದಲ್ಲಿ ಮುಖ್ಯ ಪ್ರಾಣ ಹನುಮಾನ್ ದೇವಾಲಯ ಮತ್ತು ಮಸೀದಿಗಳಿವೆ. ಇದು ಸಮುದ್ರ ತೀರದಲ್ಲಿದ್ದು ಕೋಟೆಯ ಒಳಗಿನಿಂದ ಸಮುದ್ರಕ್ಕೆ ಹೋಗಲು ಸುರಂಗ ಮಾರ್ಗವಿದೆ. ಚರಿತ್ರೆ: ಇದು ಸುಮಾರು 15ನೇ ಶತಮಾನದಲ್ಲಿ ನಿರ್ಮಾಣವಾದ ಕೋಟೆ. ಸ್ಥಳೀಯ ಆಡಳಿತಗಾರ ಹಿರಿಯ ವೆಂಕಟಪ್ಪ ನಾಯಕ ಎಂಬುವರು ಇದನ್ನು ನಿರ್ಮಿಸಲು ಪ್ರಾರಂಭಿಸಿದರು. ನಂತರ ಇದನ್ನು ಶಿವಪ್ಪ ನಾಯಕ ಎಂಬುವರು ಪೂರ್ಣಗೊಳಿಸಿದರು. ನಂತರ ಇದು ಹೈದರಾಲಿ ಅಧೀನಕ್ಕೆ ಒಳಪಟ್ಟಿತು. ಮುಂದೆ ಟಿಪ್ಪು ಇದು ತನ್ನ ಮುಖ್ಯ ಸೇನಾ ಕೇಂದ್ರವನ್ನಾಗಿ ಮಾಡಿಕೊಂಡನು. 1799ರಲ್ಲಿ ಬ್ರಿಟಿಷರೊಂದಿನ ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದಿದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಈ ಕೋಟೆಯನ್ನು ವಶಪಡಿಸಿಕೊಂಡಿತು. ಆಗ್ತಾ ಇದೆ. ಒಮ್ಮೆಲೆ ನೀವು ಬಂದು ಇದು ನೋಡ್ಬೇಕಂತ ಒಂದು ಪ್ಲೇಸ್, ಹಿಸ್ಟಾರಿಕಲ್ ಪ್ಲೇಸ್. ಸಮುದ್ರ ಸೈಡಿಗೆ ಇರುವ ಕಿಂಡಿಗಳು. ಇಲ್ಲಿ ಯಾರು ಬಂದು ಅಟ್ಯಾಕ್ ಮಾಡಿದರೆ ನೋಡಲಿಕ್ಕೆ ಎಷ್ಟು ಸುಂದರವಾಗಿ ನೋಡಿ, ಒಳ್ಳೆ ಪ್ಲೇಸ್. ಅಲ್ಲೆಲ್ಲ ಬೋಟಿಂದ ಮೀನು ಹಿಡಿತಾ ಇದೆ ನೋಡಿ. ಇನ್ನೊಂದು ಈ ಸೈಡಿನ ಇಲ್ಲಿದೆ, ಅದೇ ರೀತಿದು. ಅದು ಸಣ್ಣ ಸಣ್ಣ ಬೋಟ್ಗಳಿದೆ.
ಅದೇ ರೀತಿ ಇಲ್ಲೂ ಇದೆ. ಇಲ್ಲಿ ತೆಂಗಿನ ಮರಗಳೆಲ್ಲ ಇದೆ. ಅಲ್ಲಲ್ಲಿ ಕಿಂಡಿಗಳಿದೆ, ಮೋಸ್ಟ್ಲಿ ಪಿರಂಗಿಗಳೆಲ್ಲ ಇಟ್ಟು ಶೂಟ್ ಮಾಡಲಿಕ್ಕೆ. ಇಲ್ಲಿ ಒಂದು 10ನೇ ವೀಕ್ಷಣಾ ಸ್ಥಳದಲ್ಲಿ ಟಿಫಿನ್ನಿಗೆ ಬೇಕಾದ ಕೆಲವು ಐಟಮ್ಗಳೆಲ್ಲ ಇದೆ. ಇಲ್ಲಿಂದ ನಾವು ಟಿಫಿನ್ ಮಾಡ್ಬೋದು. ಅದೇ ರೀತಿ ಇಲ್ಲೊಂದು ಕೆಳಗಡೆ ಬೀಚಿಗೆ ಹೋಗುವಂಥ ರೋಡ್ ಇದೆ, ಗೇಟ್ ಇದೆ. ಆಮೇಲೆ ಇಲ್ಲಿ ಕೂತ್ಕೊಂಡು ಆರಾಮದಲ್ಲಿ ಕೂತ್ಕೊಂಡು ಸಣ್ಣಗೆ ಟಿಫಿನ್ ಎಲ್ಲ ಮಾಡಿ ನಾವು ಮುಂದೆ ಹೋಗ್ಬೋದು. ಇದೊಂದು ಹೆಚ್ಚು ಕಡಿಮೆ ಒಂದು 10 ಫೀಟ್ ಹೈಟ್ ಇದೆ ಎಲ್ಲ ಕೋಟು. ಇದು ಸಮುದ್ರ ಕಡೆಗೆ ಹೋಗುವಂಥ ದಾರಿ. ಇಲ್ಲಿ ಸಮುದ್ರ ಕಡೆಯಿಂದ ನೋಡುವಂಥ ವೀಕ್ಷಣೆ ಇದೆ. ಅಲ್ಲಲ್ಲಿ ಗೋಪುರ, ಸಮುದ್ರ ಕಡೆಗೆ ನೋಡಬೇಕಾದ ಗೋಪುರಗಳಿವೆ. ಇಲ್ಲಿ ಎಲ್ಲರೂ ಒಂದ್ಸಲ ಬರಬೇಕು. ಒಳ್ಳೆ ಪ್ಲೇಸು, ಒಳ್ಳೆ ಕೂಲ್ ಏರಿಯಾ. ಬರೋ ಹೊತ್ತಿಗೆ ಮಧ್ಯಾಹ್ನದ ಒಳಗಡೆ ಅಂದರೆ ಒಂದು 11 ಗಂಟೆ ಒಳಗಡೆ ಬರಬೇಕು, ಅಥವಾ ಸಂಜೆ ಹೊತ್ತಿಗೆ. ಮಧ್ಯಾಹ್ನ ಅಂದರೆ ಬಿಸಿಲಿರ್ತದೆ, ಮರಗಳೇನು ಇರೋದಿಲ್ಲ. ಸಮುದ್ರ ಹತ್ತಿರ ಇರುವ ವೀಕ್ಷಣಾ ಗೋಪುರಕ್ಕೆ ಓಡಿ ಹೋಗುವ.
ನೀರಿನ ವ್ಯವಸ್ಥೆ ಇದೆ. ಇದು ಪಾರ್ಕಿಂಗ್ ಏರಿಯಾ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.